ಇನ್ನು ಖತರ್ನಾಕ್ ಹ್ಯಾಕರ್ ಶ್ರೇಕಿ ಈತನ ವಿಚಾರವಾಗಿ ಬಗೆದಷ್ಟು ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಿಸಿಬಿ ತನಿಖೆ ವೇಳೆ ಬಯಲಾಯಿತು ಶ್ರೇಕಿಯ ಮತ್ತೊಂದು ಕೋಡ್. ಈತನ ಬಹಳಷ್ಟು ಕೋಡ್ ವರ್ಡ್ಗಳಿದ್ವು. ಡ್ರಗ್ಸ್ ಪಾರ್ಟಿಗಾಗಿ ಈತ ಇಟ್ಕೊಂಡಿದ್ದಂತ ಕೋಡ್ನ ಹೆಸರು ಮೇಟ್ ಇನ್ ಫ್ಲಾಟ್. ಮೇಟ್ ಇನ್ ಫ್ಲಾಟ್ ಅನ್ನೋ ಒಂದು ಕೋಡನ್ನ ಈತ ಬಳಸ್ತಾ ಇದ್ದ. ಸಂಜಯ್ ನಗರದಲ್ಲಿರುವಂತಹ ಶ್ರೇಕಿ ಫ್ಲಾಟ್ ನಲ್ಲಿ ನಡೀತಾ ಇತ್ತು ಈ ಡ್ರಗ್ಸ್ ಪಾರ್ಟಿ. ಅದಕ್ಕಾಗಿ ಈತ ಮೇಟ್ ಇನ್ ಫ್ಲಾಟ್ ಅನ್ನೋ ಒಂದು ಕೋಡನ್ನ ಬಳಸ್ತಾ ಇದ್ದ. ಹೇಮಂತ್, ಪ್ರಸೇದ್, ಸುನೇಶ್ ಸೇರಿದಂತೆ ಹಲವಾರು ಮಂದಿ ಡ್ರಗ್ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ರು. RT ನಗರ ಸೇರಿದ ಹಾಗೆ ಹಲವು ಕಡೆಯಿಂದ ಜನ ಅಲ್ಲಿಗೆ ಬರ್ತಾ ಇದ್ರು ಈ ಪಾರ್ಟಿಗೆ. ಅದಕ್ಕೆ ಇವರು ಮೇಟ್ ಇನ್ ಫ್ಲಾಟ್ ಅನ್ನೋ ಒಂದು ಕೋಡನ್ನ ಬಳಸ್ತಾ ಇದ್ರು. ವಿಚಾರಣೆ ವೇಳೆ ಡ್ರಗ್ಸ್ ಬೇಕು ಎಂದು ಪಟ್ಟು ಹಿಡಿತಿದ್ದಂತ ಶ್ರೇಕಿ, ನನಗೆ ಡ್ರಗ್ಸ್ ಬೇಕು ಅಂತ ಈತ ಪಟ್ಟು ಹಿಡಿತಿದ್ದ. ಅಂದ್ರೆ ಒಮ್ಮೆ ಈ ಡ್ರಗ್ಸ್ಗೆ ದಾಸರಾದಂಥವ್ರು ಡ್ರಗ್ಸ್ ಇಲ್ಲ ಅಂತಂದ್ರೆ ಹುಚ್ಚಿಡಿದಾಗ ಆಗುತ್ತೆ ಇವರಿಗೆ. ಸಿಸಿಬಿ ಅಧಿಕಾರಿ ಕೇಳಿದಕ್ಕೆಲ್ಲ ಉತ್ತರ ಕೊಡ್ತಿದ್ದಂತ ಹ್ಯಾಕಿಂಗ್ ಶ್ರೇಕಿ ಬಳಿಕ ಡ್ರಗ್ಸ್ ಕೊಡುವಂತೆ ಸಿಸಿಬಿ ಅಧಿಕಾರಿಗಳನ್ನು ದಯವಿಟ್ಟು ಡ್ರಗ್ಸ್ ಕೊಡಿ ಅಂತ ಸಿಸಿಬಿ ಅಧಿಕಾರಿಗಳನ್ನೇ ಈತ ಪೀಡಿಸ್ತಾ ಇದ್ದಂತೆ. ಮಧ್ಯರಾತ್ರಿಯಲ್ಲೂ ಕೂಡ ಡ್ರಗ್ಸ್ಗಾಗಿ ಪಟ್ಟು ಹಿಡಿತಿದ್ದ ಶ್ರೇಕಿ. ಇದು ಶ್ರೇಕಿ ಅಲಿಯಾ ಶ್ರೀಕಾಂತ್ ಏನಿದ್ದಾನೆ, ಶ್ರೀಕೃಷ್ಣ, ಈತ ಬಹಳಷ್ಟು ವಿಚಾರಗಳ ಬಗ್ಗೆ ಆತ ಈ ಹ್ಯಾಕ್ ಮಾಡ್ತಾ ಇದ್ದ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ. ಜೊತೆಗೆ ಅಮೆರಿಕ, ರಷ್ಯಾದಂತಹ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಟ್ಯಾಕ್ಟ್ ಕೂಡ ಈತನಿಗೆ ಇತ್ತು ಅಂತ ನಾವು ಹೇಳ್ತಾ ಇದ್ವಿ. ಆದರೆ ಈತ ಪಾರ್ಟಿಗಳಿಗೆ ಒಂದಷ್ಟು ಕೋಡ್ಗಳನ್ನು ಬಳಸ್ತಾ ಇದ್ದ. ಸೊ ಅದರ ಬಗ್ಗೆ ಸಿಸಿಬಿಗೆ ಇನ್ನೊಂದಷ್ಟು ಮಾಹಿತಿ ಲಭ್ಯ ಆಗಿದೆ. ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಇದೀಗ ಈ ಶ್ರೇಕಿಯ ಪುರಾಣ ತೆಗೆದಷ್ಟು ಕೂಡ ವಿಚಾರಗಳು ಹೊರಬರ್ತಾನೆ ಇದೆ. ಸೊ ಈ ಬಾರಿ ಈ ಪಾರ್ಟಿಗಳ ವಿಚಾರವಾಗಿ ಹೈ ಎಂಡ್ ಪಾರ್ಟಿಗಳನ್ನ ಇವರು ಮಾಡ್ತಾ ಇದ್ರು. ಸೊ ಅದರಲ್ಲಿ ಏನೇನು ಕೋಡ್ ವರ್ಡ್ಗಳನ್ನ ಬಳಸಲಾಗ್ತಿತ್ತು, ಜೊತೆಗೆ ಈತ ಸಿಸಿಬಿ ಅವ್ರನ್ನೇ ಡ್ರಗ್ಸ್ ಕೊಡಿ ಅಂತ ಕೂಡ ಪೀಡಿಸ್ತಾ ಇದ್ದಾನೆ ಅಂತಂದ್ರೆ ಆ ಲೆವೆಲ್ಗೆ ಅಡಿಕ್ಟ್ ಆಗಿದ್ದಾನ ಈತ ಏನು ಅಂತ? ಈಗಾಗಲೇ ಏನ್ ಸಿಸಿಬಿ ಹ್ಯಾಕಿಂಗ್ ನ ಕಿಂಗ್ ಪಿನ್ ಆಗಿರುವಂತಹ ಶ್ರೀಕಿಯನ್ನ ಈಗಾಗಲೇ ಬಂಧಿಸಿರುವಂತದ್ದು. ಅದರ ಸಂಬಂಧವಾಗಿ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೆದಕ್ತಾ ಇರುವಂತದ್ದು. ಯಾಕಂದ್ರೆ ಶ್ರೀಕಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಈಗಾಗಲೇ ಆತ ಭಾರತದ ನಂಬರ್ 1 ಹ್ಯಾಕರ್ ಅನ್ನುವಂಥ ವಿಚಾರ ಕೂಡ ಈಗ ಬಯಲಾಗಿರುವಂತದ್ದು. ಇನ್ನು ಇದರ ಜೊತೆಗೆ ಆತ ಈಗಾಗಲೇ ಸರ್ಕಾರದ ಅನೇಕ ವೆಬ್ಸೈಟ್ ಗಳನ್ನು ಕೂಡ ಹ್ಯಾಕ್ ಮಾಡಿರುವಂತದ್ದು. ಇನ್ನು ಈ ವಿಚಾರವಾಗಿ ಅಂದ್ರೆ ಪ್ರಾರಂಭದಲ್ಲಿ ಒಂದು ಡ್ರಗ್ ಕೇಸ್ ನಲ್ಲಿ ಏನ್ ಸಿಕ್ಕಿ ಬೀಳುವಂತಹ ಶ್ರೀಕಿಯಿಂದ ಸಾಕಷ್ಟು ಒಂದು ಮಾಹಿತಿಗಳು ಹೊರಬರುವಂತದ್ದು. ಕೇವಲ ಡ್ರಗ್ ಅಷ್ಟೇ ಅಲ್ಲದೆ ಮತ್ತಷ್ಟು ವಿಚಾರಗಳು ಇರುವಂತದ್ದು. ಅಂದ್ರೆ ಸಾಕಷ್ಟು ಒಂದು ಸರ್ಕಾರಿ ವೆಬ್ಸೈಟ್ ಸೇರಿದಂತೆ ಹಲವು ಖಾಸಗಿ ವೆಬ್ಸೈಟ್ ಗಳನ್ನ ಹ್ಯಾಕ್ ಮಾಡಿ ಅದರಿಂದ ಹಣ ವಿಚಾರ ಕೂಡ ಈಗಾಗಲೇ ಬಯಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಸಿಸಿಬಿ ಈ ಡ್ರಗ್ ಕೇಸ್ ನಲ್ಲಿ ಬಂಧಿಸಿ ಜೆಸಿಗೆ ಕಳಿಸಲಾಗಿತ್ತು. ಈಗ ಮತ್ತೊಂದು ಕೇಸ್ ಅಂದ್ರೆ ವೆಬ್ಸೈಟ್ ಗಳ ಹ್ಯಾಕಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿ ಈಗ ಮತ್ತೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಶ್ರೀಕಿಯ ಒಂದು ಡ್ರಗ್ಸ್ ಪಾರ್ಟಿಗಳ ವಿಚಾರ ಕೂಡ ಈಗ ಅನಾವರಣ ಆಗಿರುವಂತದ್ದು. ಅವಿನಾಶ್, ಧನ್ಯವಾದ ಜಗದೀಶ್.